ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆಯೇ? ಸಾರ್ವಜನಿಕರ ಕೆಲಸಗಳು ಯಾಕೆ ಆಮೆಗತಿಯಲ್ಲಿ ಸಾಗ್ತಿವೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳೊಂದಿಗೆ ಇಂದು ಜಿಲ್ಲಾಧಿಕಾರಿ ನಗರಸಭೆಗೆ ದಿಢೀರ್ ಎಂಟ್ರಿ ಕೊಟ್ಟರು. ಕಚೇರಿಯಲ್ಲಿ ನಡೆದಿದ್ದ ಅವಾಂತರಗಳನ್ನು ಕಂಡು ಕೆಂಡ ಮಂಡಲವಾದ ಡಿಸಿ, ಪೌರಾಯುಕ್ತರು ಸೇರಿದಂತೆ ಇಡೀ ಅಧಿಕಾರಿ ವರ್ಗವನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ ಸಿಸ್ಟಮ್ ಮಾಡ್ತೆ ಪಕ್ಕ ಕಚೇರಿ ಕಾರ್ಯವಿಧಾನ ಗೊತ್ತಿದೆ ನಿಮಗೆ? ಎಷ್ಟು ಸರಿ ಹೇಳಿರೋದು ನಿಮಗೆ? ನಾನು ಡೇ ಒನ್ನಲ್ಲೇ ಹೇಳಿದ್ದೀನಿ. ಒಂದೇ ಒಂದು ಲೆಟ್ರ್ ಎಲ್ಲೂ ಯಾವುದೇ ನಾಗರಿಕ ಒಂದು ಚೀಟಿ ಕೊಟ್ರು, ಮಗು ಕೊಟ್ರು ಅದಕ್ಕೊಂದು ಇನ್ವರ್ಟ್ ಮಾಡಬೇಕು, ಅದಕ್ಕೊಂದು ನಂಬರ್ ಕೊಡಬೇಕು, ಈ ಆಫೀಸ್ ನಂಬರ್. ವೈ ಯು ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್? ಯಾಕಿಲ್ಲ ಆಗ್ತಾ ಇಲ್ಲ ಇನ್ವರ್ಟ್ ಅಲ್ಲಿ? ಮತ್ತೆ ಪದೇ ಪದೇ ಹೇಳ್ಬೇಕಾ ನಿಮಗೆ? ಬೆಳಗ್ಗೆಯಿಂದ ಒಂದೇ ಒಂದು ಎಂಟ್ರಿ ಮಾಡಿದ್ದೀರಾ ನೋಡಿ ರಿಜಿಸ್ಟ್ರಲ್ಲಿ. ಸೊ ಯಾವುದು ಲೆಕ್ಕ ಇಲ್ಲ, ಪತ್ರ ಇಲ್ಲ ನಿಮಗೆ. ನಾಗರಿಕರು ಕೊಡೋದೆಲ್ಲ ಅರ್ಧ ಬಿಸಾಕ್ತೀರಾ, ತಿರುಗಿಸ್ಬಿಟ್ಟು ಚಿರುಮುರಿ ತಿನ್ನಕ್ಕೆ ಕಳಿಸ್ತೀರಾ, ಅದನ್ನ ತೂಕಕ್ಕೆ ಹಾಕ್ತಿದ್ದೀರಾ. ಎಲ್ಲಿದೆ 119 ಅಂತ ಬರ್ದಿದೆ. ಯಾವ ಲೆಕ್ಕ ಇದೆ? ಇದ್ಯಾವ ಲೆಕ್ಕ, ಅದ್ಯಾವ ಲೆಕ್ಕ? ಸರ್ ಮಾರ್ಚ್ 57 ಬಂದಿದೆ ಸರ್. ಅದು OB ಬಂದ್ಬಿಟ್ಟು 62 ಇದೆ ಸರ್. 119 CA 41 ಆಗಿದೆ. ಹೆಂಗೆ ಅದೆಂಗಾಗಿ ಹೋಗ್ಬಿಡುತ್ತೆ? ಒಬ್ಬ ನಾಗರಿಕ ಒಂದು ಅರ್ಜಿ ಕೊಟ್ಟರೆ ನನಗಿಂತ ಕೆಲಸ ಆಗಬೇಕು ಅಂತ ಅದನ್ನು ನೀವು ಸ್ವೀಕೃತಿನೇ ಮಾಡಿಕೊಂಡು ಅದು ಕ್ಲೀನಾಗಿ ಅವ್ರಿಗೆ ನಂಬರೇ ಕೊಡಲಿಲ್ಲ ಅಂದರೆ ಕೆಲಸ ಹೆಂಗಾಗುತ್ತೆ? ಹೋಗೋರು ಯಾರನ್ನ ಕೇಳ್ಬೇಕು? ಅವ್ರು ಸುತ್ತಬೇಕಷ್ಟೇ. ಇಲ್ಲಿ DC ಆಫೀಸ್ಗೆ 25 ಕಾಲು ದಿನ, ನನಗೆ 25 ಕಾಲು, PDಗೆ 25 ಕಾಲು. ಇಲ್ಲಿ ಬಂದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸದ್ಯ ಜನಪ್ರತಿನಿಧಿಗಳ ಆಡಳಿತವಿಲ್ಲ, ಅಧಿಕಾರಿಗಳದ್ದೇ ದರ್ಬಾರು ಎಂಬಂತಾಗಿದೆ. ಸಾರ್ವಜನಿಕರು ನೀಡಿದ ಅರ್ಜಿಗಳಿಗೆ ಕನಿಷ್ಠ ಸ್ವೀಕೃತಿ ಪತ್ರವನ್ನು ನೀಡದೆ ತಿಂಗಳುಗಳ ಗಟ್ಟಲೆ ಅಲೆದಾಡಿಸುತ್ತಿರುವುದು ಜಿಲ್ಲಾಧಿಕಾರಿಗಳ ತಪಾಸಣೆ ವೇಳೆ ಬೆಳಕಿಗೆ ಬಂದಿದೆ. ಸುಮಾರು 8 ರಿಂದ 9 ಸಾವಿರ ಈಸ್ವತ್ತು ವಿತರಣೆಯಾಗದೆ ಬಾಕಿ ಉಳಿದಿರೋದು DC ಕೆಂಗಣಿಗೆ ಗುರಿಯಾಯಿತು. ಇನ್ವಾರ್ಡ್ನಲ್ಲಿ ಅರ್ಜಿಗಳು ದಾಖಲಾಗ್ತಿಲ್ಲ, ಆಫೀಸ್ ಸಾಫ್ಟ್ವೇರ್ ಅಪ್ಲೋಡ್ ಆಗ್ತಿಲ್ಲ. ಪೌರಾಯುಕ್ತರೇ, ನೀವು ಚೇರ್ ಮೇಲೆ ಕೂತು ಏನ್ ಮಾಡ್ತಿದ್ದೀರಿ? ಅಧಿಕಾರಿಗಳ ಮೇಲೆ ನಿಮಗೆ ನಿಯಂತ್ರಣ ಇಲ್ವೇ ಅಂತ DC ಪ್ರಭು ಪ್ರಶ್ನಿಸಿದಾಗ ಅಧಿಕಾರಿಗಳು ಉತ್ತರವಿಲ್ಲದೆ ತಡಬಡಾಯಿಸಿದ್ರು. ಅಟೆಂಡೆನ್ಸ್ ಸೈನ್ ಹಾಕಿದಾರಲ್ಲ ಇವತ್ತು, ವೆರಿ ಈಸಿ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು. ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸ್ ಅಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರು ಉತ್ತರ ಕೊಡೋರೆ. ಕೇವಲ ಕೆಲಸ ವಿಳಂಬ ಮಾತ್ರ ಅಲ್ಲ, ಬಯೋಮೆಟ್ರಿಕ್ ಅಥವಾ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿ ಕಚೇರಿಯಿಂದ ನಾಪತ್ತೆಯಾಗುವ ಅಧಿಕಾರಿಗಳ ವಿರುದ್ಧವೂ ಜಿಲ್ಲಾಧಿಕಾರಿಗಳು ಗರಂ ಆದ್ರು. ಜನಸ್ನೇಹಿಯಾಗಿ ಕೆಲಸ ಮಾಡಬೇಕಾದವರೇ ಕಚೇರಿಯಲ್ಲಿ ಜನರನ್ನ ಅಲೆದಾಡಿಸ್ತಿರೋದು ಸರಿಯಲ್ಲ. ಕೆಲಸ ಮಾಡೋದಾದ್ರೆ ಮಾಡಿ, ಇಲ್ದಿದ್ರೆ ಮನೆಗೆ ಹೋಗಿ ಅಂತ ಖಡಕ್ ವಾರ್ನಿಂಗ್ ಕೊಟ್ರು. ಇಲ್ಲ, ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಎಲ್ಲ ಹಿರಿಯ ಅಧಿಕಾರಿಗಳ ಕಚೇರಿ ಇದೆ, ನಗರಸಭೆ ಕೆಲಸಗಳಾಗ್ತಾ ಇದ್ದಾವೆ. ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಚಿಕ್ಕಬಳ್ಳಾಪುರ ನಗರಸಭೆ, ಯಾಕಂದರೆ ಹತ್ರ ಇದೆ, ಜನ ಬರೋದಕ್ಕೂ ಕೂಡ ನಮ್ಮ ಕಚೇರಿಗಳ ಆ್ಯಕ್ಸಸ್ ಇದೆ. ನಾಗರಿಕರು ಪ್ರತಿನಿತ್ಯ ಈ ಸ್ವತ್ತುಗಳ ಬಗ್ಗೆ ಸರ್ಕಾರ ಇಷ್ಟೆಲ್ಲ ಸರಳೀಕರಣಗೊಳಿಸಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀರಾ, ಆದರೆ ನಮ್ಗೆ ಈ ಸ್ವತ್ತುಗಳು ನಿರಂತರವಾಗಿ ಆಗ್ತಾ ಇಲ್ಲ. ಬಿಲ್ಡಿಂಗ್ ಪರ್ಮಿಷನ್ಗಳು, ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ಗಳು, NOCಗಳು, ಅಭಿವೃದ್ಧಿ ಕೆಲಸಗಳು, ಮತ್ತು ನಾವು ತೆರಿಗೆ ಕಟ್ಟೋದಕ್ಕೂ ಕೂಡ ನಾವೆಲ್ಲ ಸಿದ್ಧ ಇದ್ದರೂ ಕೂಡ ಇನ್ ಟೈಮಲ್ಲಿ ನಮಗೆ ಚಲನ್ಗಳು ಜನ್ರೇಟ್ ಆಗಲ್ಲ. ಕೊಡೋವಂಥ ಸೇವೆಗಳು ನಾವು ಎಲ್ಲ ಸಿದ್ಧ ಇದ್ದರೂ ಕೂಡ ನಮಗೆ ಸೇವೆಗಳು ದೊರಕ್ತಾ ಇಲ್ಲ. ಈ ಎಲ್ಲ ದೂರುಗಳು ನಿರಂತರವಾಗಿ ಬರ್ತಾ ಇದ್ದಂಥದ್ದು. ಈಗಾಗಲೇ ಜಿಲ್ಲೆಯ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಾನಾಗಲೇ ಗೌರಿಬಿದನೂರಿಗೆ ಖುದ್ದು ವಿಸಿಟ್ ಮಾಡಿದ್ದೀನಿ, ನಗರ ಸ್ಥಳೀಯ ಸಂಸ್ಥೆಗೆ. ಶಿಡ್ಲಘಟ್ಟಗೆ ಭೇಟಿ ಕೊಟ್ಟಿದ್ದೀನಿ. ಚಿಂತಾಮಣಿಗೆ ಹೋಗಿ 2-3 ಸರಿ ಈಗಾಗಲೇ ಮೀಟಿಂಗು ಕೂಡ ಮಾಡಿದ್ದೀನಿ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳನ್ನ ಪ್ರತಿ ವಾರ ಏನು ಪ್ರಗತಿ ಆಗ್ತಾ ಇದೆ, ಏನು ಕೆಲಸಗಳನ್ನು ಮಾಡ್ತಾ ಇದ್ರಿ, ಇದನ್ನು ಮೇಲುಸ್ತುವಾರಿ ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ತಳಹಂತದಲ್ಲಿ ಒಂದು ಸಮಗ್ರ ಭದ್ರ ಬುನಾದಿ ಮೇಲೆ ಪ್ರತಿ ಕಚೇರಿಗಳು ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಮಾನ್ಯ ಉಸ್ತುವಾರಿ ಸಚಿವರಾಗಲಿ, ಶಾಸಕರುಗಳಾಗಲಿ, ಸಂಸದರಾಗಲಿ, ಎಲ್ಲ ಜನಪ್ರತಿನಿಧಿಗಳಾಗಲಿ, ಎಲ್ಲರದ್ದು ಅಪೇಕ್ಷೆ ಏನಿದೆ? ಜನಸ್ನೇಹಿ ಆಡಳಿತ ಎಲ್ಲ ಕಚೇರಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ನಿರಂತರವಾಗಿ ಜಿಲ್ಲೆಯ ಎಲ್ಲ ಕಚೇರಿಗಳು ಈ ಆಫೀಸನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನೋಡಿ. ಯಾವಾಗ ನಾನು ನಾಗರಿಕರಲ್ಲೂ ತಮ್ಮ ಮೂಲಕ ಮನವಿ ಮಾಡ್ತೀನಿ,
ಯಾವುದೇ ನಾಗರಿಕರು ಒಂದು ಅರ್ಜಿ ಕೊಟ್ಟರೆ ಅದು ಎಲ್ಲ ಇಲಾಖೆಗಳ ಕರ್ತವ್ಯ ಇದೆ ಅವರಿಗೆ ಒಂದು ಸ್ವೀಕೃತಿಯನ್ನು ಕೊಡುವಂಥದ್ದು. ಹೇಗೆ ಕೊಡಬೇಕು? ಈ ಆಫೀಸ್ ನಂಬರ್ ಅಂತೇಳಿ ಒಂದು ನಂಬರನ್ನು ಅವ್ರಿಗೆ ಅಲ್ಲೇ ಅವ್ರು ಕೊಡೋ ಅರ್ಜಿಯನ್ನು ನಮ್ಮ ಗಣಕಯಂತ್ರದಲ್ಲಿ ಕಂಪ್ಯೂಟರ್ನಲ್ಲಿ ದಾಖಲೀಕರಣ ಮಾಡಿ ಅದು ಒಂದು ನಂಬರ್ ಕೊಡುತ್ತೆ. ಆ ನಂಬರನ್ನು ಅರ್ಜಿ ಮೇಲೆ ಬರೆದು ಪ್ಲಸ್ ಅವ್ರಿಗೆ ಕೊಡುವಂಥ ಸ್ವೀಕೃತಿನಲ್ಲೂ ಬರೆದು ಅವ್ರಿಗೆ ಕೊಡಬೇಕಾಗಿರೋವಂಥದ್ದು ನಮ್ಮ ಜವಾಬ್ದಾರಿ. ಒಟ್ಟಾರೆ ದಿಢೀರ್ ಭೇಟಿ ವೇಳೆ ಜಿಲ್ಲಾಧಿಕಾರಿಗಳ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲಾನಿಂಗ್ ಆಫೀಸರ್ ಮಂಜುನಾಥ್, ಕಮಿಷನರ್ ಮಂಜುಳಾ ಹಾಗೂ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಈ ಮಿಂಚಿನ ಕಾರ್ಯಾಚರಣೆ ನಗರಸಭೆಯ ಅಧಿಕಾರಿಗಳಲ್ಲಿ ನಡುಕ ಹುಟ್ಟಿಸಿದ್ದು, ಬಾಕಿ ಇರುವ ಸಾವಿರಾರು ಈ ಸ್ವತ್ತುಗಳು ಇನ್ನು ಮುಂದೆ ಜನರಿಗೆ ಸುಲಭವಾಗಿ ಸಿಗ್ತದೆಯಾ ಕಾದ್ ನೋಡಬೇಕಿದೆ.